ಈ ಡೆವಲಪ್ಮೆಂಟಲ್ ಫೇಸಲ್ಲಿ ಮಕ್ಕಳು ಎಲ್ಲವನ್ನೂ ಕಲಿತಾ ಇದ್ರು, ಆಟ ಪಾಠ ಆಡ್ತಾಯಿದ್ರು. ಅವೆಲ್ಲವೂ ಇಲ್ಲವೇ ಇಲ್ಲ ಈಗ. ಏಳೋದು ಬೀಳೋದು ಆಗ್ತಿತ್ತು, ಸೋಲು ಗೆಲುವುಗಳು ಅರ್ಥ ಆಗ್ತಿತ್ತು. ಇವಾಗ ಹಂಗಿಲ್ವೇ ಇಲ್ಲ. ಆಮೇಲೆ ಈಗ ಇನ್ನೊಂದು ಕಾಂಪಿಟೇಷನ್, ಈಗ ನೀನು ಯಾವಾಗಲೂ ಗೆಲ್ಲಬೇಕು, ಪೇರೆಂಟ್ಸ್ ಹೇಳೋದು, ನೀನು 90 ತೆಗಿಲೇಬೇಕು. ಅದು ಒತ್ತಡ, ಎಸ್ ಡೆಫಿನೆಟ್ಲಿ. ಈಗ ಆ ಮಗುವಿಗೆ ಓದೇ ಇಷ್ಟ ಇರಲ್ಲ, ಅವ್ರು ಬೇರೆ ಏನಾದ್ರಲ್ಲೂ ಟ್ಯಾಲೆಂಟ್ ಇರ್ತಾರೆ, ಆದರೆ ಪೇರೆಂಟ್ಸ್ ಹೇಳೋದು ಅದನ್ನು ಮಾಡುವಂತೆ ಫಸ್ಟ್ ಓದು. ಆಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಅದು ಚೇಂಜ್ ಆಗಿದೆ ಮೇಡಮ್. ಈಗ ಅಂದರೆ ಓದು ಅನ್ನೋದು 90s ಕಿಡ್ಸಿಗೆ ಹೋಗಿದೆಯಾ ಅಂತ. ಈಗ ಹೆಂಗಾಗಿದೆ ಅಂದರೆ, ನನ್ನ ಮಗ ಒಂದು ಹಲಸಿನ ಹಣ್ಣಿನ ಬೀಜ ಹಾಕಿದ್ದಾರೆ, ಆ ಮರದಲ್ಲಿ ಈಗ ಅವರಿಗೆ ಮಾವಿನ ಹಣ್ಣು ಸಿಗಬೇಕು, ನೇರಳೆ ಹಣ್ಣು ಸಿಗಬೇಕು, ಸೀಬೆ ಹಣ್ಣು ಸಿಗಬೇಕು. ಸ್ಕೂಲಿಂದ ಬಂದ ತಕ್ಷಣ ಅವ್ನು ಡ್ರಾಯಿಂಗಿಗೆ ಹೋಗಬೇಕು, ಆ 1 hour ಮುಗಿದ ತಕ್ಷಣ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು, ಮತ್ತೊಂದು ಕಡೆ ಬಂದು ಸಂಗೀತಕ್ಕೆ ಹೋಗಬೇಕು. ಅಂದರೆ ನನ್ನ ಮಗ ಎಲ್ಲದರಲ್ಲೂ ಫಸ್ಟ್ ಬಂದುಬಿಡಬೇಕು. ಹವ್ಯಾಸ ಬೆಳೆಸ್ಕೊಳಂಗಲ್ಲ, ಅದು ಸ್ಟ್ರೆಸ್ ಇಂಡ್ಯೂಸ್ ಇರೋದು ಆ್ಯಕ್ಚುಲಿ. ಈಗ ಅವರು ಎಲ್ಲವನ್ನು ಎಲ್ಲ ಮನುಷ್ಯನಿಗೂ ಮಾಡೋಕ್ಕೆ ಬದಲಾಗ್ಬಿಟ್ಟಿದ್ದಾರೆ, ಪೇರೆಂಟ್ಸೇ ಬದಲಾಗಿದ್ದಾರೆ. ಆಮೇಲೆ ಅದು ಇನ್ನೂ ವರ್ಷದ್ರೆ ರಿಯಾಲಿಟಿ ಶೋಲು ನಾನು ಏನಾರ ಮಾಡ್ಕೊಂಬಿಡು, ನೀನು ಮಾತ್ರ ರಿಯಾಲಿಟಿ ಶೋಲ್ ಒಂದ್ಸರಿ ಕಾಣಿಸ್ಕೋಬೇಕು. ಅದು ಎಲ್ಲಿ ಸಾಧ್ಯ? ಈಗ ನಮ್ಮ ಥರದ ರೆಗ್ಯುಲರ್ ಪೀಪಲ್ಗೆ ಏನಾದರೂ ಕೆಲಸ ಕೊಟ್ಟರೆ ನಮ್ಗೆ ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ, ಒಂದು ಕೆಲಸ ಕರೆಕ್ಟಾಗಿ ಮಾಡ್ತೀವಿ. ಈಗಿನ ಮಕ್ಕಳು ಒಂದು ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ADHD ಜಾಸ್ತಿ ಆಗ್ತಾರೆ ಇದೆ, ಅಟೆನ್ಷನ್ ಡೆಫಿಷಿಯನ್ಸಿ ಆಗಿದೆ. ಅವ್ರಿಗೊಂದು ಜಾಗದಲ್ಲೇ ಕೂತ್ಕೊಳಕ್ಕಾಗಲ್ಲ. ಎಷ್ಟು ಕೇಸಸ್ ಬರುತ್ತೆ ಮಾತ್ರ, ಸುಮ್ಮನೆ ಕೂರ್ಸೋಕ್ಕಾಗಲ್ಲ ಡಾಕ್ಟ್ರೆ ಒಂದು ಕಡೆ ಅಂಥೇಳಿ. ಇವೆಲ್ಲವೂ ಬಿಕಾಸ್ ಆಫ್ ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಬೇಕು ಮಗುವಿಗೆ. ಆದರೆ ದಿಸ್ ಈಸ್ ಅ ನೆಗೆಟಿವ್ ಸ್ಟಿಮ್ಯುಲೇಷನ್ ಟು ದ ಚೈಲ್ಡ್. ಒಂದು ಪಾಸಿಟಿವ್, ಒಂದು ಪೇರೆಂಟಲ್ಲಿ ಹಗ್ ಬೇಕು, ಅದು ಇಲ್ವೇ ಇಲ್ಲ ಈಗ. ಅದನ್ನು ಮಗು ಮೋಸ್ಟ್ ಪ್ರಾಬ್ಲಿ ಐ ವಾಂಟ್ ಎ ಹಗ್ ಅಂದ್ಬಿಟ್ಟು ಗೂಗಲಲ್ಲಿ ಮಾಡಬೇಕು, ಆ ಥರದ ಪರಿಸ್ಥಿತಿಗಳು. ಸೊ ಎವ್ರಿಬಡಿ ಈಸ್ ಬಿಸಿ. ನಾವು ಬರೀ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ, ತಂದೆ ತಾಯಿಗಳು. ಯು ಲುಕ್ ಎಟ್ ದ ವೇ ದ ಪೇರೆಂಟ್ಸ್ ಆರ್ ಅಡಿಕ್ಟೆಡ್. ಸೊ ನಾವು ಮಕ್ಕಳು ಅಂತ ಹೇಳೋದ್ರ ಬದಲು ಪೇರೆಂಟ್ಸ್ನ ನೀವು ಅಡಿಕ್ಷನಿಂದ ವಾಪಸ್ ತರಿಸಿದ್ರೆ ಪ್ರಾಬಬ್ಲಿ ವಿಲ್ ಬಿ ಸಕ್ಸಸ್ಫುಲ್. ಅರ್ಧ ಸಕ್ಸಸ್ ಸಾಧ್ಯನೇ ಇಲ್ಲ. ಡಾಕ್ಟ್ರೆ ನಾನು ಬಿಸಿ, ನನಗೇನೋ ಇರುತ್ತೆ ಮಾಡೋಕ್ಕೆ. ಸೊ ಕರೆಕ್ಟು. ಸೊ ದ ಸೇಮ್ ಥಿಂಗ್ ದ ಚೈಲ್ಡ್. ಗಂಡ ಹೆಂಡತಿ ಇಬ್ಬರು ದುಡಿಬೇಕು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಗಂಡ ಹೆಂಡತಿ ಇಬ್ಬರು ದುಡ್ಡು ಮಾಡ್ತಾ ಇದ್ದಾರೆ, ಮಗುವಿಗೆ ಪ್ರೀತಿ ಇಲ್ಲ. ಇವಾಗ ಹಿಂಗಾಗಿದೆ. ಈಗ ಮಗುವಿಗಲ್ಲ, ಗಂಡ ಹೆಂಡತಿಯಲ್ಲೂ ಪ್ರೀತಿ ಇಲ್ಲ ಈಗ. ಓಕೆ ಮೇಡಮ್, ಹೇಳಿ ಮೇಡಮ್, ಯಾವ ರೀತಿಯ ಸಮಸ್ಯೆಗಳು ಪೋಷಕರಾಗಿ ನೀವು ನೋಡ್ತಾ ಇದ್ದೀರಿ ಇವತ್ತಿನ ಮಕ್ಕಳಲ್ಲಿ? ಏನು ಚಾಲೆಂಜಿಂಗ್ ಅನಿಸ್ತಾ ಇದೆ ಮಗುವನ್ನ ಬೆಳೆಸ್ಬೇಕಾದ್ರೆ? ಮಗುವನ್ನ ಬೆಳೆಸೋದೇನು ಚಾಲೆಂಜ್ ಅಲ್ಲ, ಮಗುವನ್ನ ಯಾವ ರೀತಿ ನಾವು ಬೆಳೆಸ್ಬೇಕು ಅನ್ನೋದೇ ಚಾಲೆಂಜ್. ಅದೇ ಒಂದು ಕಾಲದಲ್ಲಿ ಒಂದು ಮನೆ ತುಂಬ ಮಕ್ಳಿರ್ಬೇಕು ಅಂತ ಇದ್ರು. ಅಂದರೆ ಮಕ್ಕಳು ಮನೆ ತುಂಬ ಇದ್ದಾಗ ಪೇರೆಂಟ್ಸ್ಗೆ ಅದು ಕಷ್ಟನೇ ಅನ್ನಿಸ್ತಾ ಇರಲಿಲ್ಲ. ಈಗಿನ ಜನ್ರೇಷನಲ್ಲಿ ಒಂದು ಮಗು ಸಾಕೋದಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ, ಮಕ್ಕಳು ಹತ್ತಾಗ ಈಗ ಮಕ್ಳು ಹತ್ತಿದ ತಕ್ಷಣ ಮೊಬೈಲ್ನ ಕೈ ಕೊಟ್ಬಿಡ್ತಾರೆ. ಆ ಮೊಬೈಲಲ್ಲಿ ಆ ಪಿಕ್ಚರ್ ನೋಡಿ, ಆ ಡಿಜಿಟಲ್ ಇದನ್ನ ನೋಡಿದ ತಕ್ಷಣ ಮಗು ಸಮಾಧಾನ ಆಗ್ಬಿಡುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಈಗ ಪೇರೆಂಟ್ಸಲ್ಲಿ ಬಂದ್ಬಿಟ್ಟಿದೆ. ನೋಡಿ, ಹಿಂದಿನ ಕಾಲದಲ್ಲಿ ಮಕ್ಕಳು ತೊಟ್ಲತ್ರ ಒಂದು ಚನ್ನಪಟ್ಟಣದಿಂದ ತಂದಿರೋ ಅಂಥದ್ದು ಆಟಿಕೆಗಳನ್ನ ಕೊಡ್ತಾಯಿದ್ರು, ತೊಟ್ಲಿಗೊಂದು ಇದನ್ನು ಕಟ್ತಾಯಿದ್ರು. ಅಂಥದ್ದೆಲ್ಲ ಇವಾಗ ನಾವು ಕಾಣ್ತಾನೇ ಇಲ್ಲ. ಮಕ್ಕಳಲ್ಲಿ ಮೇಯ್ನ್ ಇವಾಗ ಮೊಬೈಲ್ ಅಂತ ಹೇಳ್ತೀವಿ. ಆ ಮೊಬೈಲ್ ಜೊತೆಗೆ ಮಕ್ಕಳನ್ನ ನಾವು ಬೌದ್ಧಿಕ ಬೆಳವಣಿಗೆ ಹೇಗಾಗ್ತಾ ಇದೆ ಅನ್ನೋದ್ರ ಕಡೆನೂ ನಾವು ಗಮನ ಕೊಡಬೇಕು. ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ, ಶಾಲೆಯಿಂದ ಬಂದಮೇಲೆ ಆ ಮಕ್ಕಳನ್ನ ನಾವು ಯಾವ ರೀತಿ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ಮಕ್ಕಳು ಪೇರೆಂಟ್ಸ್ ಜೊತೆ ಸ್ವಲ್ಪ ಪೇರೆಂಟ್ಸ್ ಜೊತೆಗೆ ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರ ಜೊತೆ ಹೊರಗಡೆ ಹೋಗಿ ಕಾಲ ಕಳೀತಾ ಮಕ್ಕಳ ಜೊತೆಲಿ ಹೆಚ್ಚು ಸಮಯ ಕಳೆಯೋದು ಕೂಡ ಒಂದು ಇವತ್ತು ಬೇಕಾಗಿರೋಂಥ ಸಂಗತಿ. ಈಗ ನಾವು ಬೆಳಗ್ಗೆ ಎದ್ದರೆ ನಾವು ಪೇರೆಂಟ್ಸು ಕೆಲಸ, ಯಜಮಾನ್ರು ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳು ಕೆಲ್ಸಕ್ಕೆ ಹೋಗಬೇಕು, ಹೆಂಡತಿ ಕೆಲ್ಸಕ್ಕೆ, ಎಲ್ಲರಿಗೂ ಕೆಲಸ. ಸೊ ಮಕ್ಕಳಿಗೆ ಎಲ್ಲಿದೆ ಟೈಮು? ಮೊದಲನೇದಾಗಿ ನನಗನ್ಸೋ ಪ್ರಕಾರ ಮೇಡಮ್, ಇದು ನಮ್ಮ ಕೌಟುಂಬಿಕ ವ್ಯವಸ್ಥೆ ಬದಲಾಗಬೇಕು. ಕೌಟುಂಬಿಕ ವ್ಯವಸ್ಥೆ ಮುಂಚೆ ಏನಿತ್ತು, ನಮ್ಮ ಅವಿಭಕ್ತ ಕುಟುಂಬ, ಅದಿದ್ದಷ್ಟು ನಮಗೆ ನೋಡಿ ಮಕ್ಕಳನ್ನ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅವಿಭಕ್ತ ಕುಟುಂಬ ಮೇಡಮ್. ಅದೇ ಇವಾಗ ಹಂಗಾಗ್ಬಿಟ್ಟಿದೆ, ಅವ್ರಿಬ್ರಿದ್ರೇನೆ ಅವಿಭಕ್ತ ಕುಟುಂಬ. ಇವಾಗ ಜಾಯಿಂಟ್ ಫ್ಯಾಮಿಲಿ ನೋಡಿ. ಅದು ಮನೆಯಲ್ಲಿ ಅಜ್ಜಿ ತಾತ ಇರ್ತಾ ಇದ್ರು, ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅವ್ರದ್ದೆಲ್ಲರದ್ದು ಪಾತ್ರ ಭಾಳ ವಿಶೇಷವಾಗಿರ್ತಾ ಇತ್ತು. ಈಗ ತಾಯಿಗೆ ಒಂದು ಸಮಯ ಕೊಡೋಕ್ಕಾಗಿಲ್ಲ ಅಂದರೆ ದೊಡ್ಡಮ್ಮ ಟೈಮ್ ಕೊಡ್ತಾ ಇದ್ರು, ಅಜ್ಜಿ ಟೈಮ್ ಕೊಡ್ತಾ ಇದ್ರು, ಕತೆ ಹೇಳೋದು. ಆಗೆಲ್ಲ ನಾವು ಬಾಲಮಿತ್ರ ಚಂದಮಾಮ ಕತೆಗಳನ್ನ ಕೇಳ್ತಾ ಇದ್ವಿ, ನಾವು ಕೂಡ ಮಕ್ಳಿಗೆ ಹೇಳ್ತಾ ಇದ್ವಿ. ಈಗ ಆ ಸಿಸ್ಟಮೇ ಎಲ್ಲ ಹೊಟ್ಟೋಗಿದೆ. ಅದ್ರ ಜೊತೆಗೆ ಈಗ ಫುಡ್ಡು, ನಾವು ಈಗ ಎಲ್ಲಿ ನೋಡಿದ್ರು ಬರೀ ಪ್ಯಾಕೆಟ್ ಫುಡ್ಸು. ಮಕ್ಳ ಹತ್ರ ಸಾಕು ಒಂದು ಲೇಸ್ ತನ್ನ ಕೈಲಿ ಕೊಟ್ಬಿಡ್ತಾರೆ, ಮಕ್ಳ ಹತ್ರ ಇನ್ನೊಂದು ಕೊಟ್ಬಿಡ್ತಾರೆ. ಮನೇಲಿ ಮಾಡೋ ತಿಂಡಿಗಳು ಕಡಿಮೆ ಆಗೋಗಿದೆ. ಎಲ್ಲ ಮಕ್ಳ ಮೇಲೆ ಅದು ಹೆಲ್ತ್ ಮೇಲೆ ತುಂಬ ದುಷ್ಪರಿಣಾಮಗಳು ಬೀರ್ತಾ ಇದೆ. ಈಗಂತೂ ನೋಡಿ, ಈಗ ನೀವು ಟಿವಿಲಿ ತೋರಿಸ್ತಾ ಇದ್ದೀರಲ್ಲ, ಎಷ್ಟು ಹಾರ್ಟ್ ಅಟ್ಯಾಕಲ್ಲಿ ಸತ್ತಿದ್ದಾರೆ ಅಂದರೆ ನಮಗೆ ಒಂದೊಂದ್ಸಲಿ ಅನಿಸುತ್ತೆ, ಏನಪ್ಪ ಇವತ್ತು ಮಲಗ್ತೀವಿ ನಾವು, ನಾಳೆ ಎದ್ದೊಳ್ತೀವೋ ಇಲ್ವೋ. ಪ್ರತಿ ದಿವಸ ನಮಗೆ ಇವಾಗ ಒಂದು ಹೊಸ ಜನ್ಮ ಥರ ಆಗೋಗಿದೆ. ಈ ಮಕ್ಳುಗಳು ಅಷ್ಟೇ ಮೊಬೈಲ್ಗಳನ್ನ ಫಸ್ಟು ಬಿಡಬೇಕು.
ಈ ಮೊಬೈಲ್ ಗೀಳಿಂದ ಅವ್ರು ಎಷ್ಟು ದೂರ ಇರ್ತಾರೋ ಅವ್ರು ಅಷ್ಟು ಆರೋಗ್ಯವಾಗಿರ್ತಾರೆ. ಈಗ ಟಿ ವಿಗಳಲ್ಲಿ ನಾವು ಇಷ್ಟು ನಿಮ್ಮ ರಿಪೋರ್ಟ್ಗಳಲ್ಲೇ ನೋಡ್ತಾ ಇದ್ದೀವಲ್ಲ, ಮೊಬೈಲಿಂದನೇ ಅವ್ರಿಗೆ ಹೆಚ್ಚು ಹಾರ್ಟ್ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತಾ ಇದೆ. ಆ ಪುಟ್ಟ ಹಾರ್ಟು ಅದು ಎಷ್ಟು ತಡ್ಕೊಳುತ್ತೆ, ಎಷ್ಟಂತ ನೀವು ಅದಕ್ಕೆ ಕೆಲಸ ಕೊಡ್ತೀರಾ? ಅದ್ರ ಕೆಲಸ ಅದು ಮಾಡಕ್ ಬಿಡ್ತಾ ಇಲ್ಲ ನೀವು, ಬೇರೆ ಎಲ್ಲ ಹೃದಯದ ಕೆಲಸ ಬ್ಲಡ್ ಅನ್ನ ಪಂಪ್ ಮಾಡೋದಷ್ಟೇ. ನಾವು ಅದಕ್ಕೆ ಬ್ಲಡ್ ಪಂಪ್ ಮಾತ್ರ ಮಾಡ್ಬೇಡ, ನೀನು ಸ್ಟ್ರೆಸ್ ತಗೋ, ನಿದ್ರೆನೂ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾ ಇದೀವಿ. ಆಮೇಲೆ ರಾತ್ರಿ ಎಲ್ಲ ಮೊಬೈಲ್ ಬ್ರೈನ್ ಇಂದ ಪಾಸ್ ಆಗುತ್ತೆ ಇಲ್ಲಿಗೆ. ಬ್ರೈನ್ ಇಂದ ಫುಲ್ ಎಲ್ಲ ಬಾಡಿ ಮೇಲೆ ಕಾಣಿಸುತ್ತೆ. ಈಗ ಎಕ್ಸಾಂಪಲ್ ಮನುಷ್ಯ ತುಂಬಾ ಮೆಂಟಲಿ ಡಿಸ್ಟ್ರೆಸ್ ಆದಾಗ ಅವರಿಗೆ ಒಂದು ಟಾಯ್ಲೆಟ್ ಹೋಗೋದು ಹಿಂಸೆ ಅನ್ಸುತ್ತೆ. ಈ ಫುಲ್ ನಾನು ರೆಸ್ಟ್ ರೂಮ್ಗೆ ಹೋದಾಗಲೂ ನಾನು ಫುಲ್ ಸಮಾಧಾನನೂ ಅನ್ಸಲ್ಲ, ಅರ್ಧ ಗಂಟೆಗೆ ಒಂದ್ಸತಿ ಹೋಗ್ತಾ ಇರಬೇಕು ಅನ್ನೋ ಥರದೂ ಅನಿಸುತ್ತೆ. ಇವೆಲ್ಲವೂ ದ ಬ್ರೈನ್ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಆಫ್ ದ ಬಾಡಿ. ಸೊ ಸ್ಟ್ರೆಸ್ ಆದಾಗ ಸಿಂಪಲ್ ಗ್ಯಾಸ್ಟ್ರೈಟಿಸಿಂದ ಹಾರ್ಟ್ ಅಟ್ಯಾಕ್ವರೆಗೂ ಆಗುತ್ತೆ ಅಂತ ನಾವೆಲ್ಲರಿಗೂ ಹೇಳ್ತೀವಿ. ಬಿಕಾಸ್ ಆಫ್ ದಟ್ ಓನ್ಲಿ. ನೀರು ಕುಡಿಯೋದನ್ನು ಸಹ ನೆನಪಿಸ್ಬೇಕು ಇವಾಗ ಕೂತ್ಕೊಂಡು. ಮುಂಚೆ ಓಕೆ ಅದಕ್ಕೂ ಮೊಬೈಲಲ್ಲಿ ರಿಮೈಂಡರ್ ಹಾಕೋತಾರೆ. ಮೊಬೈಲಲ್ಲಿ ರಿಮೈಂಡರ್ ಒಂದೇ ಅಲ್ಲ ಮೇಡಮ್, ಬಾಟಲ್ ಪ್ರಾಡಕ್ಟ್ಗಳು ಬಂದಿದ್ದಾವೆ. ಅಂದ್ರೆ ದೊಡ್ಡ ಬಾಟಲ್, ನೀನು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ತನಕ ಇಷ್ಟು ಕುಡ್ದ ಗುಡ್, ನೆಕ್ಸ್ಟ್ ವೆರಿ ಗುಡ್, 10ರಿಂದ 12 ಗಂಟೆ ಅಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ವೀಕ್ನೆಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಾಗ್ತದೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರು ಗೆಲ್ತಾ ಇರೋದು ಯಾಕಂದ್ರೆ ವೀಕ್ನೆಸ್ ಮೇಲೆ ವರ್ಕ್ ಮಾಡ್ತಾ ಇರೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಮಾರ್ಕೆಟಿಂಗ್ ಕ್ಲಾಸಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ, 9ರಿಂದ 10 ಗಂಟೆ ರಾತ್ರಿ ಕುಡ್ದಿಯಾ ವೆಲ್ ಡನ್ ಅಂತ ಬಾಟಲ್ ಅಲ್ಲಿ ಬರ್ದಿರುತ್ತೆ ಲೈನ್ಸ್ ಅಲ್ಲಿ, ಇಷ್ಟಿಷ್ಟು ಗಂಟೆಗೆ ನೀನು ಅದೇ ವೆಲ್ ಡನ್ ನಾವು ಮನುಷ್ಯರಾಗಿ ಹೇಳಬೇಕು. ನಾವು ಮನುಷ್ಯರಾಗಿ ಅದನ್ನು ಹೇಳಲ್ಲ. ವಿ ಹ್ಯಾವ್ ಫಾರ್ಗಾಟನ್ ಗಿವಿಂಗ್ ಕಾಂಪ್ಲಿಮೆಂಟ್ಸ್, ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಹೇಳೋದು, ಸಾರಿ ಹೇಳೋದು, ಇವೆಲ್ಲ ಹೊರಟೇ ಹೋಗ್ಬಿಟ್ಟಿದೆ. ಈಗ ಒಂದು ಮಗುವಿಗೆ ನೀವು ಕಾನ್ಸ್ಟೆಂಟ್ ಆಗಿ ಪುಟ್ಟ ನೀನು ವಂಡರ್ಫುಲ್ ಅಪ್ಪ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಖುಷಿ ಅನ್ಸುತ್ತೆ. ಅದನ್ನೆಲ್ಲ ಹೇಳೋವಂಥದ್ದೇ ಹೊರಟೇ ಹೋಗ್ಬಿಟ್ಟಿದೆ. ಏನಂತ ಹೇಳ್ತೀರಾ ಡಾಕ್ಟ್ರೆ, ಏನು ಮಹಾ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಾ. ಆಗಿನ ಕಾಲದಲ್ಲಿ ಯಾರೊಬ್ರು ಆ ಬೇಷ್ ಅನ್ನೋ ಪದದಲ್ಲಿ ನಮಗೆ ಬ್ರೈನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪಾದನೆ ಆಗ್ತಿತ್ತು. ಆ ಪದಗಳೆಲ್ಲ ಇಲ್ಲಿ ಕೇಳೇ ಇಲ್ವಲ್ಲ. ಮತ್ತು ಇಲ್ಲಿ ಆಬ್ವಿಯಸ್ಲಿ ಅದು ಫುಲ್ ಸ್ಟ್ರೆಸ್ಫುಲ್ ಕಂಡೀಷನ್ಸೇ ಆಗೋದು. ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನು ಸ್ಟ್ರೆಸ್ಸಿಂದ ರಿಲೀಸ್ ಆಗೋದು. ಅದು ಯಾವಾಗ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಎಲ್ಲ ಫಂಕ್ಷನ್ಸು ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ವಿಜಯಲಕ್ಷ್ಮಿ ಮೇಡಮ್ ಫೋನೇ ಕೊಟ್ಬಿಡುತ್ತಲ್ಲ ಅವ್ರಿಗೆ ವೆರಿ ಗುಡ್.